ನಮಸ್ಕಾರ. ಈ ದಿನ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ತುಂಬಾ ಜನ ಕೇಳ್ತಿರ ಸರ್, ನೀವು ಪದೇ ಪದೇ ಇದೇ ಇಂಟ್ರೊಡಕ್ಷನ್ ಹೇಳ್ತೀರಾ, ನಿಮಗೆ ತುಂಬಾ ಜನ ಬರಬೇಕು, ನಿಮಗೆ ದುಡ್ಡು ಮಾಡಬೇಕು ಅಂತ ಈ ತರ ಮಾಡ್ತೀರಾ ವಿಡಿಯೋಸ್ ಅಂತ ಕೇಳಿದ್ರು. ನೋಡಿ, ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ. ನಾನು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಮಾತ್ರ ಕನ್ಸಲ್ಟೇಷನ್ ಕೊಡ್ಬೋದು. ಸೊ ಹಾಗಾಗಿ ಇದೊಂದು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಎರಡನೇದಾಗಿ ಬಂದು, ಜನಗಳಿಗೆ ಜ್ಯೋತಿಷರು ಭಯವನ್ನ ಹುಟ್ಟಿಸ್ತಾರೆ. ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಹೇಳ್ತಿದ್ರು, ಏನಂದ್ರೆ ಯಾರೊಬ್ಬರು ನ್ಯೂಮರಾಲಜಿಸ್ಟ್, ಅವ್ರ ಹೆಸರು ಬೇಡ, ನನ್ನ ಕಸ್ಟಮರ್ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಇಂಥ ಡೇಟಲ್ಲಿ ಹುಟ್ಟಿದ್ರೆ ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಅಂತ. ಇನ್ನೊಬ್ರು ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಮಾತಾಡ್ತಿದ್ರು, ಮೀನ ರಾಶಿಯವರು ಅಥವಾ ಯಾವ್ದೋ ಒಂದು ರಾಶಿಗೆ ಕುಟುಂಬದಲ್ಲಿ ಒಂದು ಸಾವಾಗತ್ತೆ ಅಂತ ಹೇಳಿ. ಯಾವ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ? ನ್ಯೂಮರಾಲಜಿ ಜ್ಯೋತಿಷನ ಅಥವಾ ಜ್ಯೋತಿಷದಲ್ಲಿ ಆಯುಷ್ಯನ ನಿರ್ಧಾರ ಮಾಡೋದು ಹೇಗೆ? ರಾಶಿಯಿಂದನೇ ನೀವು ಆಯುಷ್ಯನ ನಿರ್ಧಾರ ಮಾಡ್ಬಿಡ್ತೀರಾ? ಒಬ್ಬ ವ್ಯಕ್ತಿಯ ಆಯುಷ್ಯವನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ನಿಮಗೆ ಗೊತ್ತಿದೆಯಾ? ಯಾವ ತರ ನೀವು ನೋಡ್ತೀರಾ? ಎಷ್ಟು ತರದ ಆಯುಷ್ಯಗಳಿದೆ? ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘ, ಇದರಲ್ಲಿ ಯಾವ ಕೆಟಗರಿ ಬೀಳ್ತಿದೆ, ಮತ್ತೆ ದಶ ಪೀರಿಯಡ್ ಯಾವ್ದನ್ನು ಅಪ್ಲೈ ಮಾಡೋದ್ರಲ್ಲಿ ಜನಗಳನ್ನ ಎದುರಿಸಿದ್ರೆ ಯಾಕೆ ಪೂಜೆಗಳು ಮಾಡಿಸ್ಲಿ, ನಿಮ್ಮ ಹತ್ರ ಜಮ್ ಸ್ಟೋನ್ಸ್ ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಇನ್ನೊಂದೇನೋ ಮಾಡ್ಲಿ ಅಂತನ. ಇದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಇವೆಲ್ಲ ಹೇಳ್ತೀನಿ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ, ಜಾತಕವನ್ನು ನೋಡೋ ವಿಧಾನ ಜನಗಳು ಫಸ್ಟ್ ತಿಳ್ಕೊಬೇಕು. ರಾಶಿಯಿಂದಾಗ್ಲಿ ಹೆಸರಿಂದಾಗ್ಲಿ ತಿಳ್ಕೊಳಕ್ ಆಗಲ್ಲ. ವೇದಿಕ್ ಅಸ್ಟ್ರಾಲಜಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಲಗ್ನ ಕರೆಕ್ಟ್ ಆಗಿ ಗೊತ್ತಿರೋ, ಲಗ್ನದಿಂದಲೇ ಮ್ಯಾಕ್ಸಿಮಮ್ ಬೇರೆದೆಲ್ಲ ಕನ್ಫರ್ಮೇಶನ್ಗೆ. ಲಗ್ನವನ್ನ ತಿದ್ದುವಾಗ ನಿಮ್ಮ ಹಿಂದಿನ ನಡೆದಿರೋ ಘಟನೆಗಳನ್ನ ಹೇಳಿ ಲಗ್ನ ಯಾವ್ದಂತ ಕಂಡುಹಿಡಬೇಕಾಗತ್ತೆ. ಸೊ ಈ ಲಗ್ನವನ್ನ ಕಂಡುಹಿಡಿಯುವಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾಗಿರೋ ವಿಷಯ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಇದು ಬರಲ್ಲ. ಸೊ ಇದಕ್ಕೆ ಪಾಸ್ಟ್ ಇವೆಂಟ್ಸ್ ಹೇಳಿದಾಗ ನಾವು ಅವರಿಗೆ ಜ್ಯೋತಿಷ ಗೊತ್ತಿದೆ ಅಂತ ನಂಬಬಹುದು. ಯಾಕೆಂದ್ರೆ ಭವಿಷ್ಯವನ್ನು ಹೇಳೋದನ್ನು ನಾವು ನಂಬಬಹುದು ಅವಾಗ. ಇದಾದ್ಮೇಲೆ ಪೂಜೆಗಳ ಬಗ್ಗೆನೂ ಅಷ್ಟೇ. ಯಾರು ಕೂಡ ಬಡವ ಶ್ರೀಮಂತ ಯಾವ ಜಾತಿ ಭೇದ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಯಾವುದೇ ತರದ ಭೇದ ಭಾವ ಇಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಇರುವಂತದ್ದು ಕರ್ಮಫಲ ಆಧಾರವಾಗಿ ನಮಗೆ ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ. ಕರ್ಮಗಳನ್ನ ಗ್ರಹಗಳು ಡೆಲಿವರಿ ಮಾಡ್ತವೆ. ಗ್ರಹಗಳಿಗೋಸ್ಕರ ಮಂತ್ರ ಜಪಗಳು ಮಾಡಿ, ದಾನಗಳನ್ನ ಮಾಡಿ, ಎಷ್ಟು ಫಿಲಂಥ್ರಫಿಕ್ ಆಗಿರುವಂತಹ ಆಕ್ಟಿವಿಟೀಸ್, ದಾನ ಧರ್ಮಗಳ ಬಗ್ಗೆ ಋಷಿ ಮುನಿಗಳು ಮಾತಾಡಿದ್ದಾರೆ. ಎಲ್ಲರಿಗಿಂತ ಮೇನು ನಮ್ಮ ಡೆಸ್ಟಿನಿನ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಜ್ಯೋತಿಷ ಅನ್ನುವಂಥ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಎಷ್ಟು ಮುಂದುವರಿತಾನೆ ಅಂತ, ಯಾವ ಕಾರ್ ಆಗ್ಲಿ ಪ್ರಾಪರ್ಟಿ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಇಷ್ಟೆಲ್ಲ ವಿಷಯಗಳಿದ್ದಾಗ ನಾವು ಕರುಮುಲಿ ಮಾಲಾ, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಮ್ಯಾಜಿಕಲ್ ರೆಮಿಡಿಗಳ ಬಗ್ಗೆ ಜನಗಳು ಮೋಸ ಮಾಡಬಾರ್ದು. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಬರಲಿ ಅಂತ ಮಾತ್ರ ನಾನು ಇಂಟ್ರೊಡಕ್ಷನ್ ಮಾತಾಡ್ತೀನಿ. ಸೊ ನಿಜವಾದ ಜ್ಯೋತಿಷದ ಬಗ್ಗೆ ನಿಮಗೆ ಒಂದು ಜಾತಕ ನೋಡೋ ಪದ್ಧತಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಭೈರವೇಶ್ವರ ಬುಕ್ ಮಾಡಿ ನಿಮ್ಮ ಜಾತಕದ ಪರಿಶೀಲನೆ ನಾವು ಮಾಡ್ತೀವಿ. ಧನಸ್ಸು ರಾಶಿ 2026 ಫೆಬ್ರವರಿ 15ನೇ ತಾರೀಕಿನ ನಂತರದಲ್ಲಿ ಧನಸ್ಸು ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು, ಬೆಳವಣಿಗೆಗಳಿದೆ ಅಂತ ನಾವು ನೋಡೋಣ. ದ್ವಿತೀಯ ಭಾವದಲ್ಲಿರುವಂತಹ ಗ್ರಹಗಳು. ಕುಜಗ್ರಹ ಇದು ಬಂದು ನೋಡಿ, ಯಾರ ಜಾತಕದಲ್ಲಿ ಕುಜಗ್ರಹ 2ನೇ ಮನೆ ಇರ್ತಾರೆ ಸ್ವಲ್ಪ ಫೈನಾನ್ಷಿಯಲಿ ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ, ಖರ್ಚು ಮಾಡೋದು ಕಡಿಮೆ. ಏನಿದೆ ಅಷ್ಟೇ ವರ್ಗದಲ್ಲೂ ನಾವು ನೋಡ್ಬೇಕು. ಬಟ್ ಹಂಗೆ ಜನರಲ್ ಆಗಿ ಹೇಳೋದಾದ್ರೆ ಫೈನಾನ್ಷಿಯಲ್ ಲಾಭ ಖಂಡಿತವಾಗ್ಲೂ ಆಗುತ್ತೆ. ಹೆಂಗೆ ಅಂದ್ರೆ, ನೀವು ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಬಿಸ್ನೆಸ್ಗಳನ್ನು ಅಂದ್ರೆ ಕೋರ್ಸ್ಗಳು ಮಾಡೋ ಟೀಚರ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಮಾಡುವಂತವ್ರು, ಕಮ್ಯುನಿಕೇಶನ್ ರಿಲೇಟೆಡ್ ಆಗಿರುವಂತ ಬಿಸ್ನೆಸ್ಗಳಿರುತ್ತೆ. ಈಗ ಸರ್ವಿಸ್ಗಳನ್ನ ಕೊಡ್ತಿರ್ತಾರೆ ಕೆಲವರು, ಅವ್ರಿಗೆಲ್ಲ ಅದ್ಭುತಗಳು ನಡೆಯುತ್ತೆ. ಫೈನಾನ್ಷಿಯಲ್ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ. ಎರಡನೇದಾಗಿ 2ನೇ ಮನೆಯಲ್ಲೇ ಕುಜಗ್ರಹ ಇರೋದ್ರಿಂದ ಕುಟುಂಬದಲ್ಲಿ ಕಿರಿಕಿರಿ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಜಾಗ್ರತೆಯಿಂದಾಗಿರಿ. ಕುಜಗ್ರಹ ಇನ್ ಸ್ವಲ್ಪ ದಿನಗಳಲ್ಲಿ ಬದಲಾವಣೆ ಆಗುತ್ತೆ. ಎಗೇನ್ ಕುಜಗ್ರಹ ಬಂದು ಸಿಬ್ಲಿಂಗ್ಸ್, ಯಂಗರ್ ಸಿಬ್ಲಿಂಗ್ಸ್ಗೆ ಕಾರಕನಾಗಿರೋದು, ಅವ್ರ ಜೊತೆ ಕಿರಿಕಿರಿಗಳಾಗ್ಬೋದು. ಬಟ್ ದೊಡ್ಡ ಮಟ್ಟದಲ್ಲ, ಅದು ಯೂಶುವಲ್ ಆಗಿ ನಡೆಯುವಂಥದ್ದೇ, ಸರಿ ಮಾಡ್ಕೋಬಹುದು. 3ನೇ ಮನೆಯಲ್ಲಿನ ಗ್ರಹಗಳನ್ನ ನೋಡಿದ್ರೆ ಖಂಡಿತವಾಗ್ಲು ಅನಾವಶ್ಯಕ ಸಂಚಾರ, ಕಿರಿಕಿರಿಗಳು. ಆ ಸಂಚಾರದಿಂದ ನಿಮ್ಗೆ ಯಾವುದೇ ತರ ಲಾಭ ಆಗಲ್ಲ ಅಂತ ಸಂಚಾರಗಳನ್ನು ನೀವು ಮಾಡೋ ಸಾಧ್ಯತೆಗಳಿರುತ್ತೆ. ಆಮೇಲೆ ಪ್ರಾಪರ್ಟಿ ಖರೀದಿ ಮಾಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಪ್ರಾಪರ್ಟಿಯಲ್ಲಿ ಎಸ್ಪೆಷಲಿ ಲ್ಯಾಂಡ್ ಖರೀದಿ ಮಾಡೋರಿಗೆ ಅನುಕೂಲ, ಪ್ರಾಪರ್ಟಿ ಸಿಗುವಂತ ಸಾಧ್ಯತೆ, ಖರೀದಿಗೆ ಅವಕಾಶ, ಅಗ್ರಿಮೆಂಟ್ಗೆ ಅವಕಾಶಗಳೆಲ್ಲ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ವಿವಾಹಕ್ಕೆ ಬಹಳ ಅತ್ಯುತ್ತಮವಾಗಿದೆ ಅಂತ ಹೇಳ್ಬೋದು. ವಿವಾಹ ಪ್ರಾಪ್ತಿ ಆಗಿರಲ್ಲ, ಮದುವೆಗೆ ಸಂಬಂಧಪಟ್ಟಂತೆ ಅನವಶ್ಯಕವಾಗಿ ಡಿಲೇ ಆಗ್ತಿರುತ್ತೆ, ಕಿರಿಕಿರಿ ಆಗ್ತಿರುತ್ತೆ. ಮದುವೆ ಆಗುವಂತಹ ಸಾಧ್ಯತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ, ಉತ್ತಮವಾಗಿರುವಂತಹ ಉತ್ತಮವಾಗಿರುವಂತಹ ಒಂದು ಸಂಬಂಧ ನಿಮಗೆ ಸಿಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಈ ಒಂದು ಧನುಸು ರಾಶಿಯವರಿಗೆ ಇದೆ. ಆಮೇಲೆ ಸಂಬಂಧಗಳಲ್ಲಿ ಬಹಳ ಚೆನ್ನಾಗಿರುವಂತಹ ಸಂಬಂಧನೇ ಬರುತ್ತೆ, ಏನು ತೊಂದರೆ ಇಲ್ಲ. ವಿವಾಹ ಪ್ರಾಪ್ತಿಗೆ ಅತಿ ಅವಕಾಶ ಇದೆ. ಆಮೇಲೆ ಸ್ಟೂಡೆಂಟ್ಸ್ ಗಳಿಗೆ ಬಹಳ ಉತ್ತಮವಾಗಿದೆ. ಒಳ್ಳೆ ಸ್ಕೋರ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ.
ಉದ್ಯೋಗಕ್ಕೆ ಅಂತ ನಾವು ಬಂದ್ರೆ ಶನಿ ಗ್ರಹ ನೋಡ್ತಾ ಇರೋದು ಸ್ವಲ್ಪ ವಿಳಂಬ ಮಾಡುತ್ತೆ. ನಿಮಗೆ ಸೂಟೇಬಲ್ ಆಗಿರುವಂತಹ ಜಾಬ್ ಸಿಗದಲ್ಲೇ ಇರ್ಬೋದು, ಅನವಶ್ಯಕವಾಗಿ ನಿಮಗೆ ಡಿಲೇ ಆಗ್ಬೋದು. ಎಗೇನ್ ಇಲ್ಲಿ ದಶಮ ಭಾವದಲ್ಲಿ ಇರುವಂತಹ ದಶಮಾಧಿಪತಿ ಎಗೇನ್ ಅಫ್ಲಿಕ್ಟೆಡ್, ಪಾಪಗ್ರಸ್ತನಾಗಿರೋದ್ರಿಂದ, ಪಾಪಗ್ರಹಗಳಿಂದ ಇದಾಗಿರೋದ್ರಿಂದ, ಆ ಗ್ರಹದ ಶಕ್ತಿ ಕಡಿಮೆ ಇರೋದ್ರಿಂದ ಉದ್ಯೋಗ ಪ್ರಾಪ್ತಿಗೆ ಡಿಲೇ ಆಗುತ್ತೆ, ಉದ್ಯೋಗ ಸಿಗೋದ್ರಲ್ಲಿ ಡಿಲೇ ಆಗುತ್ತೆ, ಪ್ರಮೋಷನ್ಗೆ ಡಿಲೇ ಆಗುತ್ತೆ, ಟ್ರಾನ್ಸ್ಫರ್ಗೆ ಡಿಲೇ ಆಗುತ್ತೆ. ಆಮೇಲೆ ಇದು ನಿಮಗೆ ಪ್ರೋಗ್ರೆಸ್ಗೆ ತಡೆ ಆಗ್ಬೋದು. ಈ ವಾರದಲ್ಲಿ ಬುಧಗ್ರಹ ಅಲ್ಲಿಂದ ಬದಲಾವಣೆ ಆಗಬೇಕು. ಅದೊಂದು ಧನುಸು ರಾಶಿಗೆ, ಮೀನ ರಾಶಿಗೆ ಹೋಗ್ಲಿ, ಅಲ್ಲಿಂದ ನೀವು ಅಭಿವೃದ್ಧಿನ ಖಂಡಿತವಾಗ್ಲೂ ನೋಡ್ತೀರಾ. ಅನಂತರ ಮಕ್ಕಳಿಂದ ಬಹಳ ಸಂತೋಷದ ವಾತಾವರಣವನ್ನ ನೋಡ್ತೀರಾ. ಮಕ್ಕಳಿಂದ ಹಣದ ಲಾಭವಾಗಬಹುದು. ಆಮೇಲೆ ನಿಮ್ಮ ಲೈಫ್ ಪಾರ್ಟ್ನರ್ ಇಂದ ಕೂಡ ನಿಮ್ಗೆ ಬಹಳ ಸಂತೋಷದ ವಾತಾವರಣ ಕ್ರಿಯೇಟ್ ಆಗಿದೆ. ಬಟ್ ಒಂದು ಚತುರ್ಥ ಭಾವದಲ್ಲಿ ಶನಿ ಗ್ರಹ ಇರೋದ್ರಿಂದ ನೀವೇನು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಅದು ಬಹಳ ಡಿಲೇ ಆಗುತ್ತೆ. ಅಂದ್ರೆ ಇನ್ ಟೈಮಿಗೆ ನಡೆಯಲ್ಲ, ಹಂಗೆ ಡಿಲೇ ಆಗೋದು, ಹಂಗೆ ಅದೇ ಏನಾದ್ರೂ ಒಂದು ಅಡೆತಡೆಗಳು ಬರ್ತಾ ಒಂದು ಸಾಧ್ಯತೆ ಇರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಸೊ ಇಷ್ಟು ವಿಚಾರಗಳು ಧನುಸು ರಾಶಿಯವರಿಗೆ. ಜಾತಕವನ್ನ ನೋಡುವ ಬಗೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಉದ್ಯೋಗದ ಬಗ್ಗೆ ಕೇಳ್ತೀರಾ ಅನ್ಕೊಳ್ಳಿ, ಫಸ್ಟ್ ನಿಮ್ಮ ಲಗ್ನ ಯಾವುದು ಅಂತ ತಿಳ್ಕೊಬೇಕು. ಲಗ್ನ ತಿದ್ದಬೇಕು. ನೀವು ಕೊಟ್ಟಿರೋ ಟೈಮು ಕರೆಕ್ಟ್ ಆಗಿರಲ್ಲ ಒಂದೊಂದ್ಸಲ. ಲಗ್ನವನ್ನು ತಿದ್ದಬೇಕು ಅಂದ್ರೆ ನಿಮ್ಮ ಪಾಸ್ಟ್ ಇವೆಂಟ್ಸ್ ನಡೆಯೋದನ್ನೆಲ್ಲ ನೋಡಿ ಜಾತಕ ಅವ್ರದ್ದೇನ ಅಂತ ಫಸ್ಟ್ ತಿಳ್ಕೊಂಡು, ಆಮೇಲೆ ಲಗ್ನದಿಂದ, ರಾಶಿಯಿಂದ, ಸೂರ್ಯನಿಂದ, ಪಾದ ಲಗ್ನದಿಂದ, ದಶೆ, ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆನ ಅಪ್ಲೈ ಮಾಡಬೇಕು. ಇಷ್ಟೆಲ್ಲ ಅಪ್ಲೈ ಮಾಡಾದ್ಮೇಲೆ ದಶಾಂಶವನ್ನ ನೋಡ್ಬೇಕು, ಅನಂತರ ಗೋಚಾರನ ನೋಡ್ಬೇಕು, ಆಮೇಲೆ ಪ್ರಶ್ನೆ ಕುಳ್ಯ ನೋಡ್ಬೇಕು, ಆಮೇಲೆ ಹಸ್ತರೇಖೆಗಳನ್ನ ನೋಡ್ಬೇಕು. ಹಸ್ತರೇಖೆ ಎಲ್ಲದನ್ನು ಮ್ಯಾಚ್ ಮಾಡಿ ಒಂದು ಪ್ರೆಡಿಕ್ಷನ್ ಬ್ಯೂಟಿಫುಲ್ ಆಗಿ ಕೊಡ್ಬೋದು. ಇದು ತುಂಬಾ ಜ್ಯೋತಿಷಗಳಿಗೆ ಬರಲ್ಲ. ಯಾರೋ ಒಬ್ರು 2 ಗಂಟೆಲಿ ಜ್ಯೋತಿಷ ಕಲಿಸ್ತೀನಿ ಅಂತ ಮೊನ್ನೆ ಆಡ್ ಹಾಕಿದ್ರು. ಆತರ ಕಲಿಯಕ್ಕಾಗಲ್ಲ. ಭಗವಂತನ ಒಂದು ಆಶೀರ್ವಾದ ಇದ್ರೆ ಕಲಿಬಹುದು. ಅದಕ್ಕೊಂದೊಂದು ಶಿಸ್ತು ಬೇಕಾಗತ್ತೆ. ಹಾಗಾಗಿ ಆ ಬಗ್ಗೆ ನಿಮ್ಮ ಜಾತಕ ತೋರಿಸ್ಬೇಕು ಅಂದ್ರೆ ನೀವು ನನ್ನನ್ನ ಅಶೋಕ್ ಕುಮಾರ್, ಭೈರವಿ ಆಸ್ಟ್ರೋ, ನನಗೆ ಭೇಟಿ ಆಗ್ಬೋದು. ನಮಸ್ಕಾರ.